ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಐಡಿ ಅಧಿಕಾರಿಗಳು 2 ಗಂಟೆಗಳ ಕಾಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸಿಐಡಿ ಎಸ್ಪಿ ಶಾಲೋ ನೇತೃತ್ವದ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ತಾತ್ಕಾಲಿಕವಾಗಿ ಕಚೇರಿಯಿಂದ ಹೊರಬಂದಿದ್ದಾರೆ ಅಧಿಕಾರಿಗಳು. 2 ಗಂಟೆಗಳ ಕಾಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ರು ಸಿಐಡಿ ಅಧಿಕಾರಿಗಳು. ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಐಡಿ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ಕೂಡ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸಿಐಡಿ ಎಸ್ಪಿ ಶಾಲೋ ನೇತೃತ್ವದ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ತಾತ್ಕಾಲಿಕವಾಗಿ ಕಚೇರಿಯಿಂದ ಹೊರಬಂದಿದ್ದಾರೆ ಅಧಿಕಾರಿಗಳು. ಸಿಐಡಿ ಡಿವೈಎಸ್ಪಿ ಸಂತೋಷ್ ಬಾಬು ಅವರು ಕೂಡ ಇದ್ದಾರೆ. ಅಂದರೆ ಈ ಒಂದು ಘಟನೆ ಏನಿತ್ತು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ವಿಡಿಯೋಗಳು ಕೂಡ ರಿಲೀಸ್ ಆಗಿದ್ವು. ನೀವು ಕೂಡ ಆ ವಿಡಿಯೋಗಳನ್ನು ದೃಶ್ಯಗಳನ್ನು ನೋಡ್ತಲೇ ಇದ್ದೀರಾ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ನಡೆಸಿ ಬಂಧಿಸುವಾಗ ಬಟ್ಟೆ ಹರಿದು ಹಾಕಲಾಗಿದೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸ್ವತಃ ಎಸ್ಪಿ ಕೂಡ ರಿಯಾಕ್ಟ್ ಮಾಡಿದ್ರು. ಅಂದರೆ ನಾವು ಯಾವುದೇ ರೀತಿ ಅವರನ್ನು ವಿವಸ್ತ್ರಗೊಳಿಸಿಲ್ಲ, ಅವರೇ ಬೇಕು ಅಂತ ಪೊಲೀಸ್ ವಾಹನವನ್ನು ಹತ್ತಿದ ಬಳಿಕ ಅವರೇ ಅವರ ಬಟ್ಟೆಯನ್ನು ತೆಗೆದುಹಾಕಿ ಹೈ ಡ್ರಾಮಾವನ್ನೇ ಸೃಷ್ಟಿಸಿದ್ದಾರೆ ಅಂತ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಾ ಇತ್ತು. ಇದೀಗ ಸಿಐಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. 2 ಗಂಟೆಗಳ ಕಾಲ ಎಲ್ಲ ಆಯಾಮದಲ್ಲೂ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಐಡಿ ಅಧಿಕಾರಿಗಳು ಬಂದಿದ್ರು. ಅಲ್ಲಿ ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿಐಡಿ ಎಸ್ಪಿ ಶಾಲೋ ನೇತೃತ್ವದ ತಂಡದವರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಕಲ್ಮೇಶ್, ಯಾವ ರೀತಿ ಸಾಗ್ತಾ ಇದೆ ತನಿಖೆ ಅಂತ? ಸಿಂಚನ, ಈಗಾಗಲೇ ಸುಜಾತ ಹಂಡಿ ವಿವಸ್ತ್ರ ಹಾಗೂ ಹಲ್ಲೆ ಪ್ರಕರಣ ಜೊತೆಗೆ ಕಾಂಗ್ರೆಸ್ಸಿನ ಮಹಾನಗರ ಪಾಲಿಕೆಯ ಸದಸ್ಯೆ ಸುವರ್ಣ ಕಲಕುಂಟ್ಲ ಅವರು ಈ ಪ್ರಕರಣದ ಹಿಂದ್ಗಡೆ ಇದ್ದಾರೆ ಎಂಬ ಕುರಿತಂತೆ ಮತ್ತು ಅವರ ಮೇಲೆ 9 FIR ಆಗಿದೆ, 9 ಜನರ ಮೇಲೆ FIR ಆಗಿದೆಯಲ್ಲ, ಆ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಪ್ರಕರಣವನ್ನ ಸಿಐಡಿ ಅಧಿಕೃತವಾಗಿ ತೆಗೆದುಕೊಂಡು ಸಾಕಷ್ಟು ಚುರುಕಿನ ತನಿಖೆ ಮಾಡ್ತಿದೆ. ಈಗ ಪ್ರಮುಖವಾಗಿ ಜನವರಿ 2ರಿಂದ 2026ರಿಂದ 6 FIR ಗಳ ಬಗ್ಗೆ ಮಾಹಿತಿ ಕಲೆ ಆಗಿದ್ದು, ಯಾವ ಪ್ರಕರಣದ ಅಡಿ ಈ ಪ್ರಕರಣ ದಾಖಲಾಗಿದ್ದು ಮತ್ತು ಯಾರ ಮೇಲೆ ದಾಖಲಾಗಿದ್ದು ಬಗ್ಗೆನೂ ಈಗ ಈ ಎಲ್ಲ ಒಂದು ಕಡತಗಳನ್ನ ಸಿಐಡಿ ತಂಡ ತೆಗೆದುಕೊಂಡಿದೆ. ಸಿಐಡಿಯ ಏನು ಎಸ್ಪಿ ಇದ್ದಾರೆ ಶಾಲೋ ಹಾಗೂ ಡಿವೈಎಸ್ಪಿ ಸಂತೋಷ್ ಬಾಬು ಮತ್ತು ಪದ್ಮಶ್ರೀ ಅವರ ನೇತೃತ್ವದಲ್ಲಿ 3 ತಂಡಗಳು ಬಹಳ ಅತ್ಯಂತ ಚುರುಕಿನಿಂದ ಕೆಲಸ ಮಾಡ್ತಿದೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದು. ಇನ್ನಷ್ಟು ಇವತ್ತೀಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕಚೇರಿ ತೆರಳಿ ಅಲ್ಲಿ ಮಾಹಿತಿನ ಕಲೆ ಆಗ್ತಿದೆ. ಜೊತೆಗೆ ಸುಜಾತ ಹಂಡಿಯವರ ಬೈಕ್ ರೋಡ್ ಬಗ್ಗೆನೂ ಮಾಹಿತಿನ ಕಲೆ ಆಗ್ತಿದೆ. ಹಿಂದೆ ಯಾವ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ರು ಮತ್ತು ಈಗ ರೀಸೆಂಟ್ ಆಗಿ ನಡೆದ ಪ್ರಕರಣಗಳ ಬಗ್ಗೆನೂ ಮಾಹಿತಿನ ಕಲೆ ಆಗ್ತಿದೆ. ಮತ್ತು ಪ್ರಮುಖವಾಗಿ ಇನ್ನೊಂದು ಏನಂದ್ರೆ, ಇಲ್ಲಿ ರಾಷ್ಟ್ರಾದ್ಯಂತ ಗಮನ ಸೆಳೆದಿತ್ತು ಈ SIR ಮತದಾರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಇದಕ್ಕೂ ಅದಕ್ಕೂ ಲಿಂಕ್ ಇದೆ ಅನ್ನೋ ಬಗ್ಗೆನೂ ಕೆಲವು ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಈಗ ಈ ಸಿಐಡಿ ಅಧಿಕಾರಿಗಳು ಇನ್ನೊಂದು ಪ್ರಮುಖವಾಗಿ ಏನಂದ್ರೆ, ಸುಜಾತ ಹಂಡಿಯ ವಿವಸ್ತ್ರಗೊಳಿದ ಪ್ರಕರಣಕ್ಕೆ ಪೊಲೀಸರ ಪಾತ್ರ ಏನು ಎಂಬ ಬಗ್ಗೆ ಸ್ವತಃ ಹಟ್ಟಿ ಅವರನ್ನ ಕರೆದುಕೊಂಡು ಖಾಸಗಿ ಹೋಟೆಲ್ನಲ್ಲಿ ಬಂದ ತಕ್ಷಣ ವಿಚಾರಣೆ ಮಾಡಿದ್ದು. ಮತ್ತು ಬನ್ನಿಕೊಪ್ಪ LPS ಇದಾರ, ಬನ್ನಿಕೊಪ್ಪ ಅವರು ಪ್ರಕರಣ ದಾಖಲು ಮಾಡೋ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ನಡೆದುಕೊಂಡಿದ್ದಾರಾ ಇಲ್ಲ ಅನ್ನೋ ಬಗ್ಗೆನೂ ಸಹ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಶಾಲೋ ಅವರು ಕಲೆ ಹಾಕಿರುವುದು. ಹಾಗೆ ಈ ಒಂದು ತನಿಖೆ ಸಾಕಷ್ಟು ಚುರುಕು ನಡೆದಿದೆ. ಯಾವಾಗ ವರದಿ ಕೊಡ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಸಿಂಚನಾ. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ಮಂಡ್ಯಾಳ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.